ಹೇ ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ఎందుకులే నీకు ఎస్ బట్ ಹೇ ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ಗ್ಲೋ ಗ್ರೋ ಅಂಡ್ ಗೆಟ್ಸ್ ಇನ್ ಟು ದ ಟುಡೇಸ್ ವಿಡಿಯೋ. ಇವತ್ತಿನ ವ್ಲಾಗ್ ಏನಂದ್ರೆ ಹೂ ನೋಸ್ ಯಶು ಬೆಟರ್. ಏನ್ ಇವರಿಬ್ರು ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ಗೈಸ್. ಇವಳು ನನ್ನ ತಂಗಿ ಪ್ರಕೃತಿ. ಅಂಡ್ ಇವನು ಯಶ್ವಂತ್. ಓಕೆ ಗೈಸ್, ಇವತ್ತಿನ ಅವನು ನನ್ನ ತಮ್ಮ ಗುಡ್ಗುಂಡ. ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಗೈಸ್, ಇವತ್ತಿನ ಬ್ಲಾಗ್ ಏನಂದ್ರೆ ಗೈಸ್, ಹೂ ನೋಸ್ ಯಶು ಬೆಟರ್. ಅವ್ನ್ ಕ್ವಶನ್ ಕೇಳ್ತಾನೆ, ಅವನ ಬಗ್ಗೆ ನಾನು ಮತ್ತೆ ಇವಾಗ ಸರ್ ಆನ್ಸರ್ ಮಾಡ್ಬೇಕು. ಅಂದ್ರೆ ಇವಾಗ ಇಲ್ಲಿ ಪುಣ್ಯ ಪ್ರಕೃತಿ ಅಂತ ಬರ್ಕೊಳ್ಳೋದು ಆಯ್ತಾ. ಅವಾಗ ಇಲ್ಲಿ ಪಾಯಿಂಟ್ ಹಾಕೋಬೇಕು. ಅವ್ನ್ ಕೇಳಿದ ಕ್ವಶನ್ಗೆ ನಾವ್ ಆನ್ಸರ್ ಮಾಡ್ಬೇಕು ಗೈಸ್. ಇವಾಗ ಅವನು ಫೇವ್ರೆಟ್ ಪ್ಲೇಸ್ ಯಾವ್ದು ಅಂತ ನಾವಿಬ್ರು ಬರಿಬೇಕು, ಆನ್ಸರ್ ತೋರಿಸ್ಬೇಕು. ಅವ್ನ್ ಯಾರು ಅಂತ ಕರೆಕ್ಟ್ ಆಗಿ ಹೇಳ್ತಾನೆ, ಅವ್ರಿಗೆ ಒಂದ್ ಪಾಯಿಂಟ್ ಹಾಕೋಬೇಕು ಅಷ್ಟೇ ಗೈಸ್. ಹೌದು 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 ಓಕೆ ಗೈಸ್, ಇಲ್ಲಿ ನೋಡಿ. ನೋಡೆ, ಇಲ್ಲಿ ಪುಣ್ಯ ಸರು ಅಂತ ಬರ್ಕೊಂಡಿದ್ದೀವಿ. ಸರು ಅಲಿಯಾಸ್ ಪ್ರಕೃತಿ ಅವರು. ನಾವಿಲ್ಲಿ ನಮ್ ಪಾಯಿಂಟ್ಸ್ ನ ಆಡ್ ಮಾಡ್ಕೊಂಡು ಬರ್ಕೋಬೇಕು ಗೈಸ್. ಆಮೇಲೆ ಅವ್ನ ಕ್ವಶನ್ ಕೇಳ್ತಾನೆ, ಆನ್ಸರ್ ಬರೋದು ತೋರ್ಸೋದು ಅಷ್ಟೇ ಗೈಸ್. ಇವಾಗ ಫಸ್ಟ್ ಕ್ವಶನ್ ಹೋಗೋಣ, ಬರ್ಲಿ ಯಶವಂತ್ ಅವ್ರ ಕಡೆಯಿಂದ ಮೊದಲನೇ ಪ್ರಶ್ನೆ. ನಂದು ಫಸ್ಟ್ನೇ ಕ್ವಶನ್, ನಾನು ಹುಟ್ಟಿದ್ದು ಯಾವ ಟೈಮಲ್ಲಿ? ಗೈಸ್, ಈ ನನ್ ಮಗನ್ಗೆ ಕರೆಕ್ಟ್ ಆಗಿ ಟೈಮ್ ಗೈಸ್ ನನಗೆ ಗೊತ್ತು ಗೈಸ್. ತೋರ್ಸದಾ? ಗೈಸ್ ಇಬ್ರು ತಗೋಬೇಕು ಗೈಸ್. ನಾನು ಹುಟ್ಟಿದ್ದು ಬೆಳಗ್ಗೆ 8 ಗಂಟೆಲಿ. 1 hour ಡಿಫರೆನ್ಸ್ ಅಷ್ಟೇ. ಓಕೆ, 0 ಬರ್ದಿದ್ದು ಗೈಸ್. ಅದು ಗೊತ್ತಿರ್ಲಿಲ್ಲ ಆಕ್ಚುಲಿ, ನಾವು ಒಮ್ಮೆ ಗ್ಯಾಪ್ ಅಲ್ಲಿ ತಿಳ್ಕೊಬಿಟ್ಟವನೆ. ಓಕೆ, ಪುಣ್ಯ ಒಂದು ಮೊಟ್ಟೆ, ಸರು ಇನ್ನೊಂದು ಮೊಟ್ಟೆ. ನಮ್ಮ ಸಾಧನೆ ಇದಾಗಿದೆ ಗೈಸ್. ಗೈಸ್ ನನ್ನ ಫೇವರೇಟ್ ಫುಡ್ ಯಾವುದು? ಫ್ರಾನ್ಸ್ ಅಲ್ವಾ? ಹಿಂದೂಕೋ ವೆಜ್ ಅಲ್ಲ ನಾನ್ ವೆಜ್ ಅಲ್ಲ? ನಾನ್ ವೆಜ್ ಅಲ್ಲಿ ಗೈಸ್. ನಾನ್ ವೆಜ್ ಅಲ್ಲಿ ನಂದು ಒಂದು ಸೇಮ್ ಗೈಸ್. ನೀನೇನ್ ನೋಡೋದು? ನಾವು ಅವರು ಒಂದೇ ಪಕ್ಷ ಗೈಸ್. ಇಬ್ರು ಕರೆಕ್ಟ್ ಬರ್ತಾವ್ರಿ ಗೈಸ್. ಸೇಮ್ ಆನ್ಸರ್. ಮೂರನೇ ಪ್ರಶ್ನೆ, ನನ್ನ ಫೇವರೇಟ್ ಸಬ್ಜೆಕ್ಟ್ ಯಾವುದು? ಸಬ್ಜೆಕ್ಟ್ ನಾನು ಹೇಳ್ತೀನಿ. ಗೈಸ್ ನೋಡಿ ಎಷ್ಟು ಓವರ್ ರಿಯಾಕ್ಷನ್ ಕೊಟ್ಲು. ಅವ್ರು ಬರೆಯೋದೇ ತಪ್ಪು ಗೈಸ್. ನನಗೆ ಗೊತ್ತಿರ್ತೈತೆ ಇವ್ರು ಬರೆಯೋದೇ ತಪ್ಪು. ಯಾವ್ದು ಬರ್ಲು ಮಮ್ಮಿ? ಮಮ್ಮಿ ಸೌಂಡ್ ಬರುತ್ತೆ, ಮಾತಾಡ. ಪ್ರಾಮಿಸ್ ತೋರ್ಸ್ಲಾ ಗೈಸ್? ಒಂದು ಅಂಕ ಸರೋಕನಿಗೆ. ಪ್ರಶ್ನೆ, ನಾನು ಕ್ರಿಕೆಟ್ ಆಡುವಾಗ ಯಾವ್ದು ಬಾಲಿಂಗ ಇಲ್ಲ ಬ್ಯಾಟಿಂಗ್ ಇಷ್ಟಪಡೋದು? ಕ್ರಿಕೆಟ್ ಆಡುವಾಗ ನಾನೇ ಬರೀತೀನಿ. ಅಂದ್ರೆ ಅವ್ನು ಕ್ರಿಕೆಟ್ ಆಡ್ಬೇಕಾದ್ರೆ ಬಾಲಿಂಗ್ ಆಮೇಲೆ ಅವ್ನು ಯಾಕೆ ಹಿಂಗ್ ಬಗ್ ನೋಡ್ತಾವನು, ಇಡಿಯಟ್ ಫೆಲೋ. ಗೈಸ್ ಪಕ್ಕ 1 ಪಾಯಿಂಟ್ ಬರುತ್ತೆ ನಂಗೆ. ಬೇಕಾದ್ರೆ ಅವ್ನು ಲೆಫ್ಟ್ ರೈಟ್ ಅದು ಹೇಳ್ಬಿಡ್ತೀನಿ ನಾನು, ಆಯ್ತಾ? ಬಾಲಿಂಗ್ ಕರೆಕ್ಟ್ ಗೈಸ್. ಬಾಲಿಂಗ್ ಏನೇ ಜಗಳ ಆದ್ರೂ ಒಂದ್ ಪರ್ಸನ್ ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಬಿಟ್ಕೊಡೋದ ಅಂದ್ರೆ ಯಾರು? ನಮ್ಮಿಬ್ರಲ್ಲ ಬೇರೆಯವರು ಫ್ಯಾಮಿಲಿ ಯಾರನ್ನ ಬಿಟ್ಕೊಡಲ್ಲ. ಗೊತ್ತಾಯ್ತು ಬಿಡಿ ಗೈಸ್. ಅಯ್ಯೋ ಇವತ್ತೇನೋ ಸಾದ ತೋರ್ಸ್ಲಾ? ಜಯಣ್ಣ ನಮ್ಮ ಮಮ್ಮಿ ಮಾತಾಡ್ಸ್ಲಾ, ಜಗಳ ಆಡ್ಲಿ ಬಿಟ್ಕೊಡಲ್ಲ ಗೈಸ್. ಫೇವರೇಟ್ ಅನಿಮಲ್ ಯಾವುದು? ಅನಿಮಲ್ ಏನು ಇದು? ಸಾಕೋ ಪ್ರಾಣಿ ಟೋಟಲ್ ಸಾಕೋ ಪ್ರಾಣಿ ಬರಿತೀನಿ ನೋಡ್ರಿ ಗೈಸ್. ಗೊತ್ತು, ಬ್ಲಡ್ ಅಲ್ಲಿ ಬಂದ್ಬಿಟ್ಟೈತದ ಅವ್ನಿಗೆ. ಎಲ್ಲಿ? ಗೈಸ್ ನೆಕ್ಸ್ಟ್ ನಮ್ಮ ಮನೇಲಿ ಯಾರು ನನಗೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ? ಹೆಂಗೆ? ನಿಮ್ಮಿಬ್ರಲ್ಲಿ ಏನೇ ಒಂದು ವಿಷಯಕ್ಕಾದ್ರೂ ಏನ್ ಸಪೋರ್ಟ್ ಮಾಡ್ತಾರೆ? ಗೈಸ್ ಇಬ್ರು ಕರೆಕ್ಟ್ ಆಗಿ ಬರ್ತಾರೆ. ನಾನೇ ಗೈಸ್, ನಾನು ಮಾಡಲ್ಲ ಗೈಸ್.
ನಂಗೆ ಗೊತ್ತು ಅವ್ನು ಹೆಂಗ್ ಮಾಡ್ತಾನೆ ಅಂತ ಅದಕ್ಕೆ ಮಾಡೋದು. ಇಬ್ರು ಕರೆಕ್ಟ್ ಆನ್ಸರ್ ಮಾಡ್ಬಿಟ್ವಾ? ಇವನು ಗೈಸ್ ನಂದು ಬರ್ಲಿ ಈ ವಿಡಿಯೋಗೆ 100 ಲೈಕ್ಸ್ ಬೇಡ, 50 ಲೈಕ್ಸ್ ಬಂದ್ರೆ ನಂದು ಮಾಡೋಣ ಇವ್ರಿಬ್ರ ಜೊತೆ. ಎಷ್ಟು ಪಾಯಿಂಟ್ಸ್ ಬೇಕ್ರಿ? ನೆಕ್ಸ್ಟ್ ಕ್ವಶನ್ ನನ್ನ ಫೇವರೇಟ್ ಪರ್ಸನ್ ಯಾವ್ದು? ಫ್ಯಾಮಿಲಿ ಇಲ್ಲ ಫ್ಯಾಮಿಲಿ ಇಲ್ಲ ಅಂದ್ರೆ ನಮ್ ಎಲ್ಲ ಟೋಟಲ್ ಎಲ್ರು ಸೇರ ಎಲ್ರೂ ಸೇರಿ ಇಲ್ಲ ನಮ್ ಚಿಕ್ಕ ಫ್ಯಾಮಿಲಿ ಇಲ್ಲ. ನಮ್ ಫ್ಯಾಮಿಲಿ ನಮ್ದು ವೆಂಕಿಯಮ್ಮ ನಿಂಗಪ್ಪಮ್ಮ ನಿಂಗಪ್ಪಮ್ಮ ವೆಂಕಿಮಮ್ಮ ಭಾಗ್ಯವ ಅಪ್ಪಾಜಿ ಒಬ್ರೇನೆ. ಇದು ಇಷ್ಟು ತಡೀರಿ ಗುಂಡ ಅಂತ ಹೇಳ್ಬಿಟ್ರಿ ಏನ್ ಮಾಡೋಣ? ಅದೇ ಹೇಳವ್ರೆ ಯಾಕೋ ಗುಂಡ ಅಂತ ಬರ್ದಿರೋ ಅನ್ಸೈತೆ. ನನ್ಗೆ ಆನೆಸ್ಟ್ ಆನ್ಸರ್ ನಾನು ಹೇಳ್ತೀನಿ, ಅವನೊಂದು ಡೂಪ್ಲಿಕೇಟ್ ಆನ್ಸರ್. ಗೈಸ್ ಇವ್ಳು ಗೊತ್ತಿರುತ್ತ ಗೈಸ್ ನನ್ ಮನ್ಸಲ್ಲಿ ಅದೇ ಇರುತ್ತೆ ಅಂತ. ನಾನು 101% ಬ್ರೈನ್ ಯೂಸ್ ಮಾಡಿ ಬರೆಯೋದಾದ್ರೆ ಶೋ ರಾಂಗ್ ಮಮ್ಮಿ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಆಕ್ಚುಲಿ ನಮ್ಮ ಮಮ್ಮಿಗಿಂತ ಎಲ್ಲೋ ಒಂದ್ ಕಡೆ 1% ನಮ್ಮ ಅಕ್ಕ ಜಾಸ್ತಿ ಇಷ್ಟ ಅವ್ನಿಗೆ. ಹೌದು, ನಾನು guess ಮಾಡಿ ನನ್ನ ಹೆಸರ ಬರ್ದಿದ್ದೆ. ಮಮ್ಮಿ ಇಷ್ಟ ಯಾವ ಕರೆಕ್ಟ್ ಆನ್ಸರ್ ಕೊಟ್ಟಳು ನೋಡಿ ಗೈಸ್. ಅವ್ನ ಮನ್ಸಲ್ಲಿ ನಾನೇ ಇರೋದು ಗೈಸ್, ನಮ್ಮ ಮಮ್ಮಿ ಮಾಡಿದ್ರೆ ನಾನೇ ಇರೋದು. ಅಯ್ಯ ಗೈಸ್ ನನ್ನ ಮನ್ಸಲ್ಲಿ ಅಂತ ಕೇಳಿದ್ನಾ? ಓ ಕರೆಕ್ಟ್. ನನ್ನ ಆಲ್ ಫ್ರೆಂಡ್ಸ್ ಇಂದ ಸಜೆಷನ್ ಬಂದಿದೆ, ನಾನು ಗೈಸ್ ಜಾಸ್ತಿ ಹೇಳ್ತೀನಿ ಅಂತ ಇನ್ಮೇಲೆ ಹೇಳಲ್ಲ. ಇದು ಗೈಸ್ ನನ್ನ ಇನ್ಸ್ಟಾ ಪಾಸ್ವರ್ಡ್ ಏನು? ಓ ಕರೆಕ್ಟ್. ನನ್ನ ಆಲ್ ಫ್ರೆಂಡ್ಸ್ ಇಂದ ಸಜೆಷನ್ ಬಂದಿದೆ, ನಾನು ಗೈಸ್ ಜಾಸ್ತಿ ಹೇಳ್ತೀನಿ ಅಂತ ಇನ್ಮೇಲೆ ಹೇಳಲ್ಲ. ಇದು ಗೈಸ್ ನನ್ನ ಇನ್ಸ್ಟಾ ಪಾಸ್ವರ್ಡ್ ಏನು? ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಗೈಸ್ ಇವ್ರು ತಿಳ್ಕೊಬೇಕಾಗಿತ್ತು ಗೈಸ್. ಗೈಸ್ ನಾನು ನೆಕ್ಸ್ಟ್ ಕ್ವಶನ್, ನಾನು ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಹಾಸ್ಟೆಲ್ಗೆ ಹೋದೆ? ಜೈ ಕರ್ನಾಟಕ. ಆಯ್ತಾ? ವೆರಿ ಗುಡ್. ಅಷ್ಟೇ. ಇದ್ರ ಬಿಹೈಂಡ್ ಸ್ಟೋರಿ ಹೇಳ್ತೀನಿ. ಬೇಡ. 9th ಗೆ ಬಂದ, ಮತ್ತೆ 9th ಓದ್ದ. ಎಸ್ ಗೈಸ್ ಅದು ಒಂಥರ ಅವರ ಇಂಗ್ಲಿಷ್ ಫಸ್ಟ್ ಚಾಪ್ಟರ್ ಗೊತ್ತಿಲ್ಲ. ಗಸ್ ಗೊತ್ತು ಗೈಸ್. ದ ಎನ್ಚಾಂಟೆಡ್ ಪೂಲ್ ಗೈಸ್. ಎಂತದ ಅದು? ದ ಎನ್ಚಾಂಟೆಡ್ ನೈನ್ತ್ ಇದು ಬೈಕ್ ಯಾವುದು ಗೈಸ್? ಬೈಕ್ ಚೇಂಜ್ ಮಾಡಿದ್ರಿ ತಗೊಂಡ್ ಓಕೆ ನಂಗೆ ಗೊತ್ತಿತ್ತು RX ಅಂತ, ಬಟ್ ಕನ್ಫ್ಯೂಸ್ ಆಗಿ ರಾಂಗ್ ಅದು. ನನ್ನ ಫೇವರೇಟ್ ನಂಬರ್ ಯಾವುದು? ಅರೆ 2 ನಂಬರ್ಸ್ 20 ಇಂದ 50 ಒಳಗಡೆ ಗೈಸ್. 300% ಬರೆಯಲ್ಲ ಗೈಸ್. ಬರಿಯಲ್ವಾ? ಯಾರ್ಯಾರ ಡೇಟ್ ಆಫ್ ಬರ್ತ್ ಇಟ್ಕೊಂಡಿರ್ತಾರ ಯಾರಿಗ್ ಗೊತ್ತು. ಆಯ್ತಾ? ಎಸ್ ಗೈಸ್. ಏನೇ ಬರ್ತಿದ್ಯಾ? 46 ವೀಲರ್ ಗೈಸ್. 46. ನಾನು 18 ಬರ್ದೆ ವಿರಾಟ್ ಅನ್ಕೊಂಡು. ನಾನ್ 29 ನನ್ಗೋಡೆ ಡೇಟ್ ಕೊಡ್ದೆ, ನಂಗೆ ಗೊತ್ತಿಲ್ಲ. 46 ವೀಲರ್. ನಾನು ಸ್ನಾನ ಮಿನಿಮಮ್ ಎಷ್ಟು ಹೊತ್ತು ಮಾಡ್ತೀನಿ? ನನ್ನ ಮಕ್ಕಳ ನೀವು ಮನುಷ್ಯ ಇದು ಜೀವನಾನ. ನಮ್ಮಮ್ಮ ಇದ್ದಾಗ ಎಷ್ಟೊತ್ತು, ನಮ್ಮಮ್ಮ ಇಲ್ದೋದಾಗ ಎಷ್ಟು? ಅಮ್ಮ ಇದ್ದಾಗ ಒಂದು, ಅಮ್ಮ ಇದ್ದಾಗ ಎಳ್ಳಾದ ಗೈಸ್. ಇದು 10 ನಿಮಿಷ ಅವನು ನಮ್ಮ ಮಮ್ಮಿ ಇಲ್ದವ್ರು ಮಾಡೋದು. ಅದು 10 ನಿಮಿಷ ಸ್ನಾನ ಮಾಡಿರಲ್ಲ, ಹೋಗಿ ಸುಮ್ನೆ ಟೈಮ್ ವೇಸ್ಟ್. ನಮ್ಮ ಮಮ್ಮಿ ಇದ್ದಾಗ 30 ನಿಮಿಷ, ಯಾಕಂದ್ರೆ ನಮ್ಮ ಮಮ್ಮಿ ಕಂಪಲ್ಸರಿ 30 ನಿಮಿಷ ಮಾಡ್ಬೇಕು ಅಂತ ಹೇಳಿರ್ತಾರೆ. ವಿತೌಟ್ ಮಮ್ಮಿ ಅವನು 20 ನಿಮಿಷ ಮಾಡ್ತಾನೆ. 20 ನಿಮಿಷ ಮಮ್ಮಿ ಖುಷಿ. ಸುಮ್ನೆ ನೀರು ಇಕ್ಕೋ ಗೊತ್ತಾನೆ. ವಿತ್ ಮಮ್ಮಿ ಆಕ್ಚುಲಿ ಅವ್ರು ಸ್ನಾನ ಮಾಡೋ 30 ನಿಮಿಷ, ನಮ್ಮ ಮಮ್ಮಿ ಸ್ನಾನ ಮಾಡಕ್ಕೆ ಎಕ್ಸ್ಟ್ರಾ ಮಾಡ್ತಾರೆ. ಯಾರು ಕರೆಕ್ಟ್? ಇಬ್ರುದೇ ಗುಡ್ ಆನ್ಸರ್. ಹಂಗಂದ್ರೆ ಇವಳ್ದೇನೆ 5 ನಿಮಿಷ ಇಲ್ಲ 10 ನಿಮಿಷ, ಇವಳು 20 ನಿಮಿಷ. ನನ್ನ ಮಮ್ಮಿ ಪರ್ಸನ್ ನಾರ್ಮಲ್ ಆಗಿ ಸ್ನಾನ ಮಾಡೋದು 20 ನಿಮಿಷ. ಮಮ್ಮಿ ಇದ್ದಾಗ 35 ನಿಮಿಷ, 40 ನಿಮಿಷ ಇವಳು ಬರ್ದಿರೋದು. ನೀನು 40 ನಿಮಿಷ ಬರ್ದಿದ್ಯಾ? 40 ನಿಮಿಷ. ನಾನು ಜೀವನದಲ್ಲಿ ಒಂದ್ ತಗೋಬೇಕು ಅಂದ್ರೆ ಏನ್ ತಗೋಬೇಕು? ಜೀವನದಲ್ಲಿ ಒಂದ್ ತಗೋಬೇಕು ಅಂದ್ರೆ ಅದೇ ಬೈಕ್ ತಗೋಬೇಕು. ಏನು ಸಾಧನೆ ಇಲ್ಲ ಗೈಸ್. ತೋರ್ಸಿ. ಒಂದ್ ಕಾರ್ ತಗೊಂಡು ಅದನ್ನ ಸಕ್ಕತ್ತಾಗಿ ಮಾಡಿಫೈ ಮಾಡಿಸ್ಬೇಕು. ಇಬ್ರು ರಾಂಗ್ ಗೈಸ್.
ನಾನು ನನ್ನ ಜೀವನದಲ್ಲಿ ಹಳ್ಳಿ ಕರ್ತಾಬೇಕು ಅಂತ ಬಯಸ್ತೀನಿ. ಮಮ್ಮಿ ಅಲ್ವಾ ಮಮ್ಮಿ? ಹೌದು ಇದಿತ್ತು ಗೈಸ್ ಮಾಡ್ಕೊಂಡು ನನ್ಗೆ ಯಾರ್ ಕಂಡ್ರೆ ಇಷ್ಟ ಜಾಸ್ತಿ? ಯಾರು ಇಲ್ಲಿ ನಿಮ್ಮಿಬ್ರಲ್ಲಿ ಆಗ್ಲಿ ಕ್ವಶನ್ ಆಯ್ತಲ್ವಾ? ಇಡೀ ಫ್ಯಾಮಿಲಿ ಆಗಿದ್ದು ಗೊತ್ತು ಗಾಯ್ಸ್. ನಾನು ಬಾಲಿಂಗ್ ಮಾಡ್ತೀನಿ, ಅದ್ರಲ್ಲಿ ಸ್ಪಿನ್ ಮಾಡ್ತೀನಿ, ಸ್ಪೀಡ್ ಮಾಡ್ತೀನಿ. ಯಾವ್ದು ನಿಂದೇನೆ? ಎರಡು ಮಾಡ್ತಾನೆ, ಬಟ್ ಅವನ್ಗೆ ಸ್ಪಿನ್ ಮಾಡಕ್ ಇಷ್ಟ ಇಲ್ಲ ಗೈಸ್, Speed ಕಣೆ. ಫಾಸ್ಟ್ ಬೌಲಿಂಗ್ ಇದೇ ಇಷ್ಟ ಗೈಸ್. ನಾನು ಹೊಯ್ಸಳ ಸ್ಕೂಲಿಗೆ ಎಷ್ಟನೇ ಕ್ಲಾಸಿಗೆ ಹೋದೆ ಗೊತ್ತಿರೋದೆ. ಅಯ್ಯೋ ಗೈಸ್ ಪಾಪ ಅದು ಗೈಸ್. ಚೀಮ್ ಟಪಾಕ ಡಮ್ ಡಮ್. ಎಲ್ಲಿ ಗೈಸ್ ತೋರಿಸಿ? ಫಸ್ಟ್ ನೋ ಗೈಸ್, ನಾನು ಹೋಗಿದ್ದು UKG ಗೆ ಗೈಸ್. ಓಕೆ ಗೈಸ್, ಇಬ್ರದು ಕರೆಕ್ಟೇ ಗೈಸ್, ಕರೆಕ್ಟ್ ಗೈಸ್ ಇಬ್ರದು. ನಮ್ಮಮ್ಮನೇ ಒಂದ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೇಳಿದ್ರು. ಅವನಿಗೆ ಗೊತ್ತಿಲ್ಲ. ಅವನು UKG ಓದಿಲ್ಲ, ಅವನು ಫಸ್ಟ್ ಅಂದ್ರೆ LKG ಓದ ಇಪ್ಪೋ ಕ್ಯಾಂಪಸ್ ಅಲ್ಲಿ. ಆಮೇಲೆ ನಮ್ಮ ತಾತ ಅವ್ರು ಊರಿಗೆ ಕಳಿಸ್ತು ಫಸ್ಟ್ ಸ್ಟ್ಯಾಂಡರ್ಡ್ ಗೆ. ಸೊ ಅವ್ನು UKG ಸ್ಕಿಪ್ ಆಯ್ತು, ಅದಕ್ಕೆ ಅವ್ನು 9th ಸ್ಟ್ಯಾಂಡರ್ಡ್ ನ 2 times ಓದಿದ್ರು. ಗೈಸ್, ನಾನು ಫ್ಯೂಚರ್ ಅಲ್ಲಿ ಏನ್ ಆಗ್ಬೇಕು ಅಂತ ಬಯಸಿದ್ದೀನಿ. ನಾನ್ ಬಯಸಿರೋದು ಗೈಸ್. ಅವ್ರು ಒಂದೆಲ್ಲ ಬರ್ರೆ ನಾನೆಲ್ಲ ಕೊಡಲ್ಲ ಗೈಸ್. ಆಕ್ಚುಲಿ ಏನ್ ಗೊತ್ತಾ, ಅವ್ನು ಏನು ನಾನು ಹಿಂಗ ಆಗ್ಬೇಕು ಅಂತ ಹೇಳ್ತಿಲ್ಲ, ಸುಮ್ಮನೆ ಓಕೆ ನಾನೇನೋ ಬರ್ದಿದ್ದೀನಿ ನಂಗೆ ಗೊತ್ತಿರಂಗ್. ಚೀಮ್ ಟಪಾಕ ಡಮ್ ಡಮ್ ಹೋಲ್ಡಿಂಗ್ ಕಾಲ ಇದೇ ಗೈಸ್. ಅವ್ನ್ ಏನಾದ್ರೂ ಈಗ ಕಿತ್ತೋಗ ಹೊಡಿತೀನಿ, ನನ್ ಮಕ್ಕನೇ ಊಷ್ಟಾಗ್ಲು. ಗೈಸ್ ಇಲ್ಲ ಗೈಸ್, ನಾನೊಬ್ರು ಮಾಡ್ಬೇಕು ಗೈಸ್, ನಾನು ಕ್ರಿಕೆಟರ್ ಆಗ್ಬೇಕು ಅಂತ ಬಯಸಿದೆ. ನಮ್ಮಮ್ಮ ಕ್ರಿಕೆಟ್ ಕೋಚಿಂಗ್ ಕಳಿಸ್ಲಿಲ್ಲ, ಅದೆಲ್ಲ ಹಾಳಾಯ್ತು. ಅದಕ್ಕೆ ಏನಾಗ್ಬೇಕು ಅಂತ ಫೇವ್ರೇಟ್ ಜ್ಯೂಸ್ ಆನ್ಸರ್ ಮುಚ್ಕೊಂಡಿದೆ. ಚುಚ್ಚಿ ನನ್ನ ಕೊಳ್ಳುತ್ತಾಳೆ ಚೀಮ್ ಟಪಾಕ ಡಮ್ ಡಮ್. ನಮ್ಮ ಮಕ್ಕಳು ಕರೆಕ್ಟ್ ಗೈಸ್. ಸ್ಟಿಂಗ್ ಗೈಸ್, ನಾನು ಹೊರಗಡೆ ಹೋಗ್ಬೇಕು ಅಂದ್ರೆ ಎಲ್ಗ ಹೋಗಕ್ ಇಷ್ಟ ಪಡ್ತೀನಿ. ಅಂದ್ರೆ ಏನ್ ಕಂಟ್ರಿನಾ ಊರ್ಗಳ? ಅದೆಲ್ಲ ಹೇಳ್ಬಿಟ್ರೆ ಗೊತ್ತಾಗುತ್ತಲ್ಲ ಗೈಸ್. ಯಾವ ಕಂಟ್ರಿ ಇಷ್ಟ ಅಂತ ಹೇಳಿದ್ರೆ ಕಂಟ್ರಿ. ಓವರ್ ಆಲ್ ಗೈಸ್. ಎಲ್ಲಿಗೆ? ಬಾಯ್ಸ್ ಜೊತೆ ಗ್ರೌಂಡ್ ಫೀಲ್ಡ್. ನಿನ್ನ ಆನ್ಸರ್ ಏನು? ಹೆಬ್ಬೆರಳುಗೆ ಇಲ್ಲಾಂದ್ರೆ ವಂಡರ್ಲಾ, ಬಿಗ್ ಫ್ರೆಂಡ್ಸ್ ವಂಡರ್ಲಾ. ಏ ಗೈಸ್ ಆನ್ಸರ್ ಏನ್ ಹೇಳಪ್ಪ? ಕ್ರಿಕೆಟ್ ಗ್ರೌಂಡಿಗೆ ಹೋಗಕ್ಕೆ ಇಷ್ಟ. ರಾಹುಲ್ ಅದು ಯಾವ ಪ್ಲೇಸ್ ಅಂತ ಅದು ಆಟ ಆಡಕ್ ಹೋಗೋದು. ನನ್ಗೆ ನಮ್ಮ ಅಜ್ಜಿ ತಾತ ಅಂತ ಇರಲ್ಲಿ ಯಾರು ಇಷ್ಟ? ಅಜ್ಜಿ ತಾತದ ಮಮ್ಮಿಯರ ಅಜ್ಜಿ ತಾತ ತುಂಬಾ ಗೈಸ್, ತಪ್ಪು. ಕರೆಕ್ಟ್. ಏನ್ ತಾತ ಇಷ್ಟನೋ? ಯಪ್ಪ ನಮ್ ತಾತ ಹೊಡಿಯ ಭಾಗ್ಯಮ್ಮ ಅಲ್ಲಿ ಅಜ್ಜಿ ಅಜ್ಜಿ ಅಪ್ಪಾಜಿ ಅಂತ ಬರ್ಕೊಂಡಿದೆ ಗೈಸ್. ಡಿಪ್ರೆಷನ್ ಅಪ್ಪಾಜಿ ಅಂತ ಗೈಸ್. ನನ್ನ ನೆಕ್ಸ್ಟ್ ಕ್ವಶನ್ ಅಂದ್ರೆ ನನ್ಗೆ ಯಾವ ಸಾಂಗ್ ಕಂಡ್ರೆ ಇಷ್ಟ? ಸಾಂಗ ಅಂದ್ರೆ ಓಲ್ಡ್ ಹೀರೋಸ್ ಗೈಸ್. ಹಳೆ ಸಾಂಗ್ಸ್ ಅಲ್ಲ, ನನ್ಗೆ ಹಳೆ ಸಾಂಗೇ ಗೊತ್ತಿಲ್ಲ ಗೈಸ್. ಅದು ಇವಳು ತಪ್ಪು ಗೈಸ್, ತಿಳ್ಕೊಬೇಕು. ಸಾಂಗ್ ಕೇಳಲ್ಲ. ನಾನ್ ಕೇಳ್ತೀನಿ ಗೈಸ್. ಹಳೇದು ಅಂದ್ರೆ ದರ್ಶನ್ದ, ಇಲ್ಲಾಂದ್ರೆ ಹಳೇದು ರಾಜ್ ಅಂಬರೀಶ್ ಸರ್. ಹುಟ್ಟಿದರೆ ಮಂಡ್ಯದ ಗಂಡು ಮುತ್ತಿನ ಚೆಂಡು. ಅದೇನಾ? ಎಸ್ ಗೈಸ್, ಅದೇನೆ ಗೈಸ್. ನಾನು ಯಾವ ತರ ಜೀವನದಲ್ಲಿ ಮನೆ ಕಟ್ಬೇಕು ಅನ್ಕೊಂಡಿದೀನಿ. ಆ ಜೀವನದಲ್ಲಿ ಮುಂದೆ ಗೈಸ್, ಇವಳಿಗೆ ಕನ್ನಡ ಬರೋಣ ಗೈಸ್. ಒಂದ್ ಮನೆ ಅಂದ್ರೆ ಯಾವ ತರ ಕಟ್ಬೇಕು ಅಂತಿದೀನಿ ಮನೆ ತರ ಕಾಣ್ಬೇಕು ಗೈಸ್. ಬರೀ ಇಂತ ಸಿಲ್ಲಿ ಜೋಕ್ಸೆ ಗೈಸ್. ಇವಳು ಏನ್ ಗೊತ್ತಾ, ಒಂದ್ ಸ್ವಲ್ಪ ಆಮೇಲೆ ಹೇಳ್ತೀನಿ ನಾನು ಬರೀತೀನಿ, ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಗೈಸ್. 2-3 ಸೆಂಟೆನ್ಸ್, ನಾಟ್ ಸಿಂಗಲ್. ಗೈಸ್, ನೀನು ಅಷ್ಟೇ ಮಾಡೆ. ನೀನು ಎಷ್ಟು ಅಂತಲ್ಲ ಏನಿನ್ ಬಾ ಚೀಮ್ ಟಪಾಕ ಡಮ್. ಗೈಸ್, ಇಬ್ರುದು ಕರೆಕ್ಟ್ ಗೈಸ್. ಇಬ್ರು ಇಂತ ಗಿಫ್ಟ್ ಕೊಡ್ಬೇಕು ಅಂದ್ರೆ ಎಂತ ಗಿಫ್ಟ್? ಅಂದ್ರೆ ನಾವ್ ಇಂತ ಗಿಫ್ಟ್ ಕೊಟ್ರೆ ಅವನಿಗೆ ಯಾವ ತರ ಇಷ್ಟ ಆಗುತ್ತೆ, ಅವ್ನಿಗೆ ಯಾವ ತರ ಗಿಫ್ಟ್ ಇಷ್ಟ, ಎಸ್ ಗೈಸ್, ಎಸ್ ಯಾವ ತರ ಗಿಫ್ಟ್ ಇಷ್ಟ ಅವ್ನಿಗೆ ಗೊತ್ತು. ಎರಡು ಐತೆ ಗೈಸ್, ಆದ್ರೂ ಒಂದ್ ಬರಿಬೇಕು ಗೈಸ್. ಈಗಿನ ಇದಕ್ಕ ಇಲ್ಲ ದೊಡ್ಡ ರೇಂಜ್ಗ? ದೊಡ್ಡ ರೇಂಜ್ ಅಲ್ಲ ಗೈಸ್, ಅವರೇಜ್. ಈಗಿನ ಇದಕ್ಕ ಈಗ ಅವನಿಗೆ ಬೇಸಿಕ್ ನೀಡ್ ಇರೋದಿದೆ. ಯಾವಾಗ್ಲೂ ಇದು 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 ಅಂತಿರ್ತಾನೆ. ಕ್ಲೋತ್ಸ್ ಗೈಸ್,
ಬ್ಯಾಟ್ ಗೈಸ್. ನಾನ್ ಜಯರಾಮಣ್ಣನು ಕೇಳ್ತಾ ಇರ್ತೀನಿ ಗೈಸ್, ಬ್ಯಾಟ್ ಕೊಡ್ಸಿ ಅದು ಅಂತ. ಇಲ್ಲ ಅಂದ್ರೆ ಜರ್ಸಿ. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಈ ತಿಂಡಿಲಿ ಯಾವ ತಿಂಡಿ ಇಷ್ಟ ಜಾಸ್ತಿ? ಅಂದ್ರೆ ಚಿಕ್ಕ ಅಂಗಡಿಲ್ಲ ದೊಡ್ಡ ಅಂಗಡಿಲ್ಲ ಚಿಕ್ಕ ಅಂಗಡಿಲಿ ಗೈಸ್. ಚೈಲ್ಡ್ಹುಡ್ ಗೈಸ್. ಚೈಲ್ಡ್ಹುಡ್ ಎಸ್ ಗೈಸ್. ಗೈಸ್ ಇವ್ರು ಗೊತ್ತಿದ್ದವ್ರು ಈ ತರ ಡೌ ಮಾಡ್ತಾಳೆ ಗೈಸ್, ಅದೇ ನಿಜ ಗೈಸ್. ಹಂಗಲ್ಲ, ಇವ್ನು ಎಲ್ಲಾನು ತಿಂತಾನೆ, ನಂತರ ಒಂದೆರಡು ತಿಂದು ಹೇಳ್ಬಿಡೋಣ. ಪಾರಕ್ಕಂಗೆಲ್ಲ ಕೊಟ್ಟಿರ್ತೀನಿ ಗೈಸ್ ತಿಂಡಿನ, ಕೊಟ್ಟಿದ್ದೀನಿ ಗೈಸ್. ಅದೇ ನನಗೂ ಗೊತ್ತಿಲ್ಲ ಅಂತ ಹೇಳಿ. ಇಲ್ಲ ಗೈಸ್, ನನಗೆ ಗೊತ್ತು ಗೈಸ್. ಗೈಸ್ ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ನಾನು ಯಾಕೆ ಚೆನ್ನಾಗಿ ಬರೀಬೇಕಂತ ಗೈಸ್ ನೋಡ್ ಗೈಸ್, ಇಬ್ರು ತಪ್ಪು. ಹುಣಸೆ ಹಣ್ಣು 1 ರೂಪಾಯಿಗೆ 2 ಗೈಸ್, ಅವ್ರು ತಂದ್ಕೊಟ್ಟಿದೆ ಗೈಸ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಫೇವ್ರೇಟ್ ಮೂವಿ ಅದು ಗೈಸ್? ಫೇವ್ರೆಟ್ ಮೂವಿನ ಫೇವ್ರೆಟ್ ಮೂವಿನೇ ಇಲ್ಲ. ಆಯ್ತಾ ಗೈಸ್, ಆಯ್ತಾ ಗೈಸ್. ಅಂದ್ರೆ ಸ್ವಲ್ಪ ಗೈಸ್ ದರ್ಶನ್ದು ಗೈಸ್. ದರ್ಶನ್ದ ನನ್ನ ಪ್ರಕಾರ ಇದೆ. ಯಾವ್ದು ಗೈಸ್? ನೆಕ್ಸ್ಟ್ ನಮ್ ಪಾರಕ್ಕೊಂದು ಆನ್ಸರ್ ಹೇಳ್ತಾರೆ, ನೋಡೋದ ಯಾರು ಕರೆಕ್ಟ್ ಆಗಿ ನೋಡೇ ಇಲ್ಲ ಗೈಸ್. ಫಿಲಂನ. ಇದೆ ಗೈಸ್, ತೋರ್ಸು. ಯಾವ್ದೇ? ಸಾರಥಿ ಕಾಟೇರ. ಗೈಸ್ ತಪ್ಪು. ಮೆಜೆಸ್ಟಿಕ್ ಒಡೆಯರು. ಅವ್ನ್ ಕಲಾಸಿ ಪಳಿಯನ್ನ ನೋಡಿಲ್ಲ, ಮೆಜೆಸ್ಟಿಕ್ ಫಿಲಮೇ ನೋಡಿ. ಮೆಜೆಸ್ಟಿಕ್ ಕಲಾಸಿಪುಳ 2 ನೋಡಿದ್ದೀನಿ. ಮೆಜೆಸ್ಟಿಕ್ ಅಲ್ಲಿ ದರ್ಶನ್ ಹೇರ್ ಸ್ಟೈಲಿಂಗ್ ಐತೆ ಒಂಥರ ಇದು. ನಾನು ಈ ತರ ಚಪ್ಪಲಿ ತಗೋಬೇಕು ಅಂತ ಬಯಸ್ತೀನಿ. ಯಾವ ತರ ಚಪ್ಪಲಿ ಗೈಸ್? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಚಪ್ಪಲ್ಲ. ಎಸ್ ಗೈಸ್. ಹಂಗಾದ್ರೆ ಬೆಡ್ ಸ್ಲಿಪ್ಪರ, ಮಾಮೂಲಿನೋ, ಯಾವ ತರ? ಶೂಸ್ ಅಲ್ಲ, ಸ್ಲಿಪ್ಪರ್. ಏನೋ ಬನ್ನಿ ಮರಿ. ಏನಿಲ್ಲ ಬಿಡು ಮರಿ, ಕುತ್ಕೋ ಸುಮ್ನೆ. ಆಯ್ತು ಬಿಡು ಮರಿ. ಸ್ಲೈಡ್ಸ್ ಗೈಸ್. ಯಾವ್ದು ಗೈಸ್? ಮಾಮೂಲಿ ಸ್ಪಾರ್ಕ್ ಅಲ್ಲಿ ಮಾಮೂಲಿ 2 ಬರುತ್ತಲ್ಲ ಅದು. ಅದೇ ಸ್ಟ್ರಿಪ್ ಸಿಂಪಲ್ ಸಿಂಪಲ್ ಗೈಸ್. ನನ್ಗೆ ಪಾಯಿಂಟ್ ಗೈಸ್. ನೆಕ್ಸ್ಟ್ ಕ್ವಶನ್, ನಂದು ಹೇರ್ ಸ್ಟೈಲ್ ಯಾವ್ದು ಇಷ್ಟ? ಯಾವ ತರ? ಗೊತ್ತಿರೋದೇ ಒಂದ್ ಹೇರ್ ಸ್ಟೈಲ್ ನೇಮು. ಇಲ್ಲ 2 ಗೊತ್ತು, ಆದ್ರೆ ಒಂದು ನನ್ನ ಪ್ರಕಾರ ಇದೆ ಅವ್ನ್ ಯಾವಾಗ್ಲೂ. ನಂಗೆ ಆ ಹೇರ್ ಸ್ಟೈಲ್ ಸ್ಪೆಲ್ಲಿಂಗ್ ಗೊತ್ತಿಲ್ಲ. ನಂಗೆ ಇದೆ ಗೈಸ್, ಒಂದ್ ಹೇರ್ ಸ್ಟೈಲ್ ನೇಮು ಅಂತ ಗೊತ್ತು, ಅಂದ್ರೆ ಇದೆ ಆಯ್ತಾ. ಗೈಸ್ ಇಬ್ರು ತಪ್ಪು ಗೈಸ್. ಇದ್ರೆ ಮುಲೆಟ್. ನನ್ಗೆ ಇದು ಆಕ್ಚುಲಿ ನನ್ಗೂ ಅಷ್ಟೇ. ಟೇಪರ್ ಐ ಡೋಂಟ್ ನೋ ಪ್ರೊನೌನ್ಸಿಯೇಷನ್ ಗೈಸ್. ಇದು ಮುಲೆಟ್. ಮುಲೆಟ್ ಇಷ್ಟ ಇಲ್ಲ. ಅಂದ್ರೆ ನನ್ಗೆ ಯಾವ ಕಲರ್ ಇಷ್ಟ? ಕಲರ್ ಈಗ ಚಿಕ್ಕ ವಯಸ್ಸಿಂದನಾ? ಈಗ ಪ್ರೆಸೆಂಟ್. ಗೈಸ್ ಯಾವ್ದಾರು ಒಂದೇ ಒಂದು ಬರಿಬೇಕು ಗೈಸ್. ಮಮ್ಮಿ ಅಷ್ಟು ಡೀಪ್ ಆಗಿ ಏನ್ ನೋಡ್ತಾ ಇದೀಯಾ? ಮಮ್ಮಿ ತೋರಿಸ್ಬೇಕು ರಿಯಾಕ್ಷನ್ಸ್ಗೆ. ಗೈಸ್ ಕರೆಕ್ಟ್ ಆಗಿ ಬರ್ದವಳೆ. ಇದು ಹಾಕೋರೆ ಏನ್ ನೋಡ್ತಾರೆ ಬೇಡ. ಹೇಳೋ ಗೈಸ್, ನಂಗೆ ಸ್ಕೂಲಲ್ಲಿ ಸಬ್ಜೆಕ್ಟ್ ಅಂದ್ರೆ ಆಗಲ್ಲ ಅಂದ್ರೆ ಯಾವ್ದು ಗೈಸ್? ಸುಮ್ಮನೆ ರಿಯಾಕ್ಷನ್ ಕೊಡೋಣ, ನೋಡ್ಗೆ ಬಿಡ್ತಾರೆ. ಹಿಂದಿ ಗೈಸ್, ಅವ್ನಿಗೆ ಹಿಂದಿ ಸಬ್ಜೆಕ್ಟ್ ಅಂದ್ರೆ ಇಷ್ಟ ಇದೆ ಗೈಸ್. ನಂಗೆ ಕ್ರಿಕೆಟ್ ಬಾಲರ್ಸ್ ಅಲ್ಲಿ ಯಾವ ಜರ್ಸಿ ನಂಬರ್ ಕಂಡ್ರೆ ಇಷ್ಟ? ಜರ್ಸಿ 2 ಜರ್ಸಿ ನಂಬರ್. ದಿನ ಮಲ್ಕೊಂಡ್ 3 ಗಂಟೆ ಆಗ್ತದೆ, ಬೆಳಿಗ್ಗೆ 6 ಗಂಟೆಗೆ ಎದ್ದೋಳತ್ ನಾನು. ಇಷ್ಟು ಜನಗಳಾಗಿದ್ರು ಈ ನನ್ನ ಮಗನು, ಈ ಲೋಫರ್ ನನ್ನ ಮಕ್ಳು, ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ 2 ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಎಸ್ ಗೈಸ್, ನನಗೆ ಇಷ್ಟ ಇರುತ್ತೆ ಗೈಸ್. ಬೌಲರ್ ಯಾರು ಇಷ್ಟ ಅಂದ್ರೆ ಬಾಲರ್ ಇಷ್ಟ ಗೈಸ್. ಜರ್ಸಿ ನಂಬರ್ ನೋಡ್ಕೋಬೇಕು ಗೈಸ್. ಬೌಲರ್ ಬೇರೆ ನಿಮ್ಗೆ ಇಷ್ಟ, ಜರ್ಸಿ ನಂಬರ್ ಬೇರೆ ಇಷ್ಟ. ನಂಗೆ ನೇಮ್ ಗೊತ್ತು, ಅದೇ ನಂಗೆ ಜರ್ಸಿ ನಂಬರ್ ಗೊತ್ತಿಲ್ಲ.
ನೇಮ್ ಬಂದ್ಬಿಟ್ಟು ಅವ್ರು just ಇಂಡಿಯನ್ ಫಾರಿನರ್ ಗೈಸ್ ಹಂಗಾದ್ರೆ ಇಂಡಿಯನ್ ಇಂಡಿಯನ್ ಟೀಮ್ ಅಲ್ಲಿ ಆಡ್ತಾರೆ ಗೈಸ್. ಇಂಡಿಯನ್ ರಿಟೈರ್ಡ್ ಅವೆಲ್ಲ ಹೇಳಕ್ ಆಗಲ್ಲ. ಎಷ್ಟು ನಿಮ್ಗೆ ಇಬ್ಬಿಬ್ರು ಅವ್ರೆ ಪ್ರೆಸೆಂಟ್ ರಿಟೈರ್ಡ್ ಹೇಳು ನನಗೆ ನನಗೆ ಗೊತ್ತಿಲ್ಲ ಅವ್ರು ಪ್ರೆಸೆಂಟ್ ಅಂತ. ಪ್ರೆಸೆಂಟ್ ಫಾಸ್ಟ್ ಬೌಲರ್ಸ್ ಇಂಡಿಯನ್ ಟೀಮ್ ಅಲ್ಲಿ ಆಡವ್ರೆ, ಇಂಟರ್ನ್ಯಾಷನಲ್ ಆಡವ್ರ ಇಂಡಿಯನ್ ಟೀಮ್ ವರ್ಲ್ಡ್ ಕಪ್ ಫಾಸ್ಟ್ ಬೌಲರ್ ಅಂದ್ರೆ ಆಯ್ತಾ. 93 ಬುಮ್ರಾ. ನನಗೆ ಇದು ಯಾವ್ದು ಡಿಪ್ರೆಷನ್ ಯಾವ ಫೋನ್ ಕಂಡ್ರೆ ಇಷ್ಟ? ಫೋನ್. ಎಸ್ ಗೈಸ್, ಫೋನ್ ಕಾಲ್ ಮಾಡ್ತೀವಲ್ಲ ಅದೇ ಗೈಸ್ ಫೋನ್ ಅಂದ್ರೆ. ಎಲ್ರಿಗೂ ಏನು ಗೈಸ್ ನಾನು ಐಫೋನ್ ಅಂತ ಹೇಳಲ್ಲ, ಲೋ ಕ್ಲಾಸ್ ಆಗಿರ್ಬೋದು, ಒಂದು 2,000 ರೂಪಾಯಿ ಆಗಿರ್ಬೋದು ನನ್ನ ಫೋನು. ಕೀಪ್ಯಾಡ್ ಸೆಟ್ ಅಲ್ಲಿ ಇದು ಬರಿಬೇಕು ಗೈಸ್, ಅದೇ ಅಂತ ಹೇಳಕ್ಕಾಗಲ್ಲ. ಕೀಪ್ಯಾಡ್ ಸೆಟ್ ಅಲ್ಲಿ ಯಾವ ಬ್ರ್ಯಾಂಡ್ ಇಷ್ಟ ಅನ್ನೋದು ಬರಿಬೇಕು, ಈಗ ಬರಿಬೇಕು ಗೈಸ್. ಜಿಯೋ ಫೋನ್ ಇಬ್ರು ತಪ್ಪು ಗೈಸ್. ಸ್ಯಾಮ್ಸಂಗ್ ಕೀಪ್ಯಾಡ್ ಬರುತ್ತೆ ಗೈಸ್. ನಮ್ಮಮ್ಮ ನೀಟಾಗಿ ಕುತ್ಕೊಂಡು ಜನಗಣಮನ ಹೇಳ್ತಾರ. ಓಕೆ ನಿಂತ್ಕೊಂಡು ಹೇಳ್ತೀನಿ ಗೈಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನನ್ನ ಫೇವ್ರೇಟ್ ಕಾರ್ ಅದು ಗೈಸ್. ಕಾರ್ ಅಂದ್ರೆ ಮಾಡಿಫಿಕೇಶನ್ ಕಾರ್ ಅಲ್ಲ ಗೈಸ್, ಮಾಮೂಲಿ ಬ್ರ್ಯಾಂಡಾ? ಬ್ರ್ಯಾಂಡ್ ಗೈಸ್, ಬ್ರ್ಯಾಂಡ್. ಪುಷ್ಪ ಫಿಲಮ್ ಅಲ್ಲಿ ಹೇಳುವ ಗೈಸ್, ಬ್ರ್ಯಾಂಡ್ ಗೈಸ್. ಇವ್ನು ಯಾವ್ದಾರು ಎರಿಟಿಕಾ, ಇಟಿಯೋಸು ಅಂತ ಹೇಳಿದ್ರು ಹೇಳ್ತೀನಿ ಗೈಸ್ ನಾನು. ಅಂತ ಒಂಥರ ಇನ್ನೊಂದ್ ಯಾವ್ದೋ ಬರುತ್ತಲ್ಲ, ಅದು 7 ಸೀಟರ್, ಯಾವ್ದಕ್ಕೆ ಎರಿಟಿಕಾ ಅಲ್ಲ, ಇನೋವಾ ಹೇಳ್ಬಿಟ್ರೆ ನಾನ್ ಗೈಸ್ ಇವ್ಳು ಹೇಳ್ತಾಳೆ BMW, ಫಾರ್ಚುನರ್ ಅಂತ ಹೇಳ್ಬೇಕ. ನಾವು ಲೋಕಲ್ ಅಲ್ಲಿ ಯಾವ ಇಷ್ಟ ತಡೀರಿ ಲೋಕಲ್ ಅಲ್ಲಿ ಹೇಳ್ತಿದ್ಯಾ? ಓಕೆ ತಪ್ಪು ಗೈಸ್. ಹೋಂಡಾ ಸಿಟಿ ಗೈಸ್. ನೆಕ್ಸ್ಟ್ ಕ್ವಶನ್ ನನಗೆ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲು ಹಿಡಿಯುತ್ತೆ. ಬ್ಯಾಟ್ ಗಳಲ್ಲಿ ಯಾವ ಬ್ರ್ಯಾಂಡ್ ಇಷ್ಟ? ಓಕೆ ಗೊತ್ತು ಗೈಸ್, ಇಬ್ರದ್ದು ಕರೆಕ್ಟ್. MRF ಗೈಸ್ ಡೈಲಿ ನಮ್ಮ ಅಮ್ಮನ ಕೈಲಿ ಬೈಸ್ಕೊಂಡು, ನಮ್ಮ ಅಕ್ಕರ ಕೈಲೆಲ್ಲ ಬೈಸ್ಕೊಂಡು ಹೋಗ್ಬೇಕು ಅಂದ್ರೆ ಆ ಪ್ಲೇಸ್ ಹೋಗೇ ಹೋಯ್ತೀನಿ ಡೈಲಿ. ಯಾವ ಪ್ಲೇಸ್ ಗೈಸ್? ಕ್ರಿಕೆಟ್ ಗ್ರೌಂಡ್ ಬಾಯ್ಸ್ ಗೈಸ್ ತಪ್ಪು ಗೈಸ್. ಅಲ್ಲ ಸ್ಟುಡಿಯೋ ಗೈಸ್, ಇಲ್ಲೊಂದು ಸ್ಟುಡಿಯೋ ಐತೆ ಇಲ್ಲಿ ಪಕ್ಕದ, ಅಂದ್ರೆ ನಮ್ಮ ಮನೆ ರೋಡ್ ಪಕ್ಕದಲ್ಲಿ. ಅಲ್ಲಿ ಗೈಸ್ ಇಲ್ಲಿ ನಿಂತ್ಕೊಂಡು ಮಾಡ್ಕೊತಿದ್ರು ಬರಲ್ಲ. ಎಸ್ ಗೈಸ್ ಕರೆಕ್ಟ್ ಗೈಸ್. ಓಕೆ 18 ಈಚ್. ನೆಕ್ಸ್ಟ್ ಕ್ವಶನ್ ಅಂದ್ರೆ ನನ್ನ ಫೇವರೇಟ್ ಗ್ರೌಂಡ್ ಯಾವುದು ಗೈಸ್? ಕ್ರಿಕೆಟ್ ಗ್ರೌಂಡ್ ಇಂಡಿಯಾದಲ್ಲಿನಾ? ಇಂಡಿಯಾದಲ್ಲಿ ಗೈಸ್. ಇನ್ನೇನು ಅದು ಒಂದು ದೊಡ್ಡ ಯಾವ್ದು ಫೈನಲ್ ಮ್ಯಾಚ್ ನಡೀತಾರೆ ಈ ವರ್ಷ. ಆಗ ಹೇಳ್ಕೊಡ್ಬೇಡ ಕಣ ಅಕ್ಕ ಫೈನಲ್ ಮ್ಯಾಚ್ ನೋಡಿದ್ದೇನೆ ಚಿನ್ನಸ್ವಾಮಿಲಿ. ಫೈನಲ್ ಮ್ಯಾಚ್ ಎಲ್ಲ ಇದು ಯಾವ್ದ್ರದ್ದು? ಫೈನಲ್ ಮ್ಯಾಚ್ IPL ಫೈನಲ್ ಮ್ಯಾಚ್ ನಡೆದಿದ್ದು ನರೇಂದ್ರ ಮೋದಿ ಸ್ಟೇಡಿಯಂ, ಅಹಮದಾಬಾದ್. ನರೇಂದ್ರ ಮೋದಿ ಸ್ಟೇಡಿಯಂ ಗೈಸ್. ಧರ್ಮಶಾಲಾ ಗೈಸ್. ಗೈಸ್ ಇಲ್ಲ ಗೈಸ್, ಮೋದಿ ಸ್ಟೇಡಿಯಂ ಇಲ್ಲ ಗೈಸ್, ನಂಗೆ ಚಿನ್ನಸ್ವಾಮಿನೇ ಇಷ್ಟ ಗೈಸ್. ಇಲ್ಲ ಗೈಸ್, ಚಿನ್ನಸ್ವಾಮಿನೇ ಇಷ್ಟ ಗೈಸ್. ಇವ್ರಿಗೆ ಫ್ರ್ಯಾಂಕ್ ಮಾಡ್ಬೇಕು ಅಂತ ನಾನು ಆತರ ಮಾಡ್ತಾರೆ ಗೈಸ್. ಈ ನನ್ ಮಗ ಏನಂದ ಅಂದ್ರೆ ಇಬ್ರದ್ದು ತಪ್ಪು ಅನ್ಬಿಟ್ಟು ಅದಕ್ಕೆ ಗೈಸ್ ಇವ್ರಿಗೆ ಅಷ್ಟು ಕನ್ಫರ್ಮ್ ಇದೆ ಚಿನ್ನಸ್ವಾಮಿನೇ ಬರಿಬೇಕಾಯ್ತು ಗೈಸ್. ತಿಂಗಳಿಗೆ ಹೋದ ವರ್ಷ ನನ್ನ ಸ್ಕೂಲ್ ಫೀಸ್ ಎಷ್ಟು ಗೈಸ್? ತಿಂಗಳಿಗೆ ಅಂತೀನಿ, ಓವರ್ ಆಲ್ ಹೋದ ವರ್ಷ ಪರ್ಫೆಕ್ಟ್ ಗೊತ್ತಿಲ್ಲ ಗೈಸ್. ವರ್ಷದ ಹೇಳದ? ಈ ವರ್ಷದ ಬೇಡ ಗೈಸ್, ನಂಗೆ ಹೋದ ವರ್ಷದೇ ಬೇಕು. ಎಷ್ಟು ಮಮ್ಮಿ? ಆಮೇಲೆ ಹೇಳು. ನನಗೆ ಗೊತ್ತು. ಓದು ಗೈಸ್. ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ ಗೈಸ್. ಗೈಸ್ ಇಬ್ರದ್ದು ಒಂದು ಗೈಸ್. ಗೈಸ್ 50 ಮಮ್ಮಿ 38,000 ಆದ ಗೈಸ್. ಒಂದು 50,000 ಅಂತೆ, ನಾನು 60 ಅಂತ ಬರ್ದ್ಬಿಟ್ಟು. ಗೈಸ್ ನಾನು ಸ್ಕೂಲಲ್ಲಿ ಒಂದು ಸ್ಟೇಟ್ ಲೆವೆಲ್ ಅಂತೀನಿ, ತಾಲೂಕ್ ಮಟ್ಟಕ್ಕೆ ಹೋಗಿದ್ದೀನಿ ಅಂದ್ರೆ ಯಾವ್ದು ಗೇಮ್ ಗೈಸ್? ಗೇಮಾ?
ಸ್ಪೆಲ್ಲಿಂಗ್ ಗೊತ್ತಿಲ್ಲ ಅದ್ರದ್ದು. ಯಾವ್ದಿದೆ? ಖೋಖೋ ಗೈಸ್, ಕರೆಕ್ಟ್. ಖೋ ಗೈಸ್. ಹೆಬ್ಬಳಲ್ಲಿ ಎಷ್ಟನೇ ಕ್ಲಾಸ್ ಓದ್ದೆ ಗೈಸ್? ಗನ್ ಗೈಸ್. 1 year 7th. ಎಸ್ ಗೈಸ್. 8th. ಹೆಬ್ಬಳಲ್ಲಿ ಹೆಬ್ಬಳಲ್ಲಿ 7th ಓದಿದ್ದು. ನಂದು ಗೈಸ್ ಕರೆಕ್ಟ್ 2019. ಗೈಸ್ ನೆಕ್ಸ್ಟ್ ಕ್ವಶನ್ ಅಂದ್ರೆ ನನಗೆ ಯಾವ ತರ ಹೇರ್ ಸ್ಟೈಲ್ ಬಾಚ್ಕೊಳಕ್ ಇಷ್ಟ ಗೈಸ್? ಯಾವ ಬುಲ್ಶಿಟ್ ಕ್ವಶನ್. ಮುಲೆಟ್ ಮಾಡ್ಸಿದ್ರೆ ಮುಲೆಟ್ ನ ಬಾಚ್ಕೋಬೇಕು, ಇನ್ನೇನ್ ಬಾಚಕ್ ಆಯ್ತದೆ? ಹಿಂಗ ಮಾಡ್ಸೋದಾಗ ಆಯ್ತಾ? ಅದಾಗ್ಲೇ ಆಗೋಯ್ತು, ಮುಲೆಟ್ ಕ್ವಶನ್ ಆಗೋಯ್ತು. ನನ್ಗೆ ಯಾವ ತರ ಬಾಟಲ್ಗಳು ಇಷ್ಟ? ಇದೆಲ್ಲ ಗೈಸ್ ಇಷ್ಟ ಗೈಸ್ ಕ್ವಶನ್ ಮುಗೀತು. ಯಾವ ಕ್ವಶನ್ ಹೆಂಗ್ ಪೈಪ್ ಬಾಟ್ಲು, ಆ ತರ ಬಾಟ್ಲು, ನಿಂದ ಯಾವ್ದೋ ಸ್ಟ್ರಾಯ್ ಬಾಟ್ಲು ಅವೆಲ್ಲ ಬರಲ್ವಾ? ಗುಂಡಂದು ಎಲ್ಲ ಐತೆ ಪೈಪು. ಗೈಸ್ ಬೇಡ, ನಂಗೆ ಶೂಗಳಲ್ಲಿ ಯಾವ ಬ್ರ್ಯಾಂಡ್ ಇಷ್ಟ? ಶೂಗಳ ಆಯ್ತಾ? ಗೈಸ್ ನಿಕ್ಕು ಗೈಸ್ ಕರೆಕ್ಟ್. ನೈಕಿ ಗೈಸ್, ಅದೇ ಇಬ್ರದು ಕರೆಕ್ಟಾ? ಗೈಸ್ ನಾನು ಇವಾಗ ಬೈಕಲ್ಲಿ ಹೋಗಕ್ ಇಷ್ಟಪಡ್ತೀನಿ, ರೈಡು ಸೈಕಲ್ ಹೋಗಕ್ ಇಷ್ಟಪಡ್ತೀನಿ, ಕಾರಲ್ಲಿ ಹೋಗಕ್ ಇಷ್ಟಪಡ್ತೀನಿ. ಆ ತರ ಅಂದ್ರೆ ಲಾಂಗ್ ಟ್ರಾವೆಲ್, ಶಾರ್ಟ್ ಟ್ರಾವೆಲ್? ಶಾರ್ಟ್ ಟ್ರಾವೆಲ್. ಶಾರ್ಟ್. ಎಸ್ ಗೈಸ್ ಇಬ್ರದು ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಅಂದ್ರೆ ನನ್ಗೆ ಯಾವ ದೇವ್ರ ಕಂಡ್ರೆ ಇಷ್ಟ? ನಮ್ಮ ಮಮ್ಮಿ. ದೇವರು ವರವನ್ನು ಕೊಟ್ರೆ ನನ್ನ ಮುನ್ನೆ ಬೇಡುವೆ ಅಂತ ಏನಾದ್ರೂ ಒಂದು ಬಿಟ್ರೆ ಇದ್ ತಗೊಂಡೆ ಹೊಡಿತೀನಿ. ದೇವ್ರೇನ ಮುಚ್ಕೊಂಡು ದೇವ್ರ. ಎಸ್ ಗೈಸ್. ನಾನು ಏನಾದ್ರೂ ನಾನು ಅನ್ಕೊಂಡಿದ್ದೀನಿ ಅದ್ ಹೇಳ್ತಾನೆ ಅಂತ ಅದ್ ಹೇಳ್ಬಿಡ್ಲಿ, ಹಂಗೆ ಬಾರಿಸ್ತಾರೆ ನೋಡಿ. ಇದೇನದು? ಇಷ್ಟ ಅನ್ಸುತ್ತೆ ಚಾಮುಂಡೇಶ್ವರಿ. ಗೈಸ್ ಇಲ್ಲ ಗೈಸ್, ಗಣಪತಿ ಇಷ್ಟ ಗೈಸ್. ಗಣಪತಿ ಇಷ್ಟ ಮಮ್ಮಿ, ನಿಜ ಮಮ್ಮಿ ನಂಗೆ ಗಣಪತಿ ಇಷ್ಟ. ಇಲ್ಲ ಗೈಸ್ ನಂಗೆ ಗಣಪತಿ ಇಷ್ಟ. ನನಗೂ ಅವ್ರಿಗೂ ಚಾಮುಂಡೇಶ್ವರಿ ಹಬ್ಬಗಳಲ್ಲಿ ಬಂದ್ರೆ ಗಣಪತಿ ಹಬ್ಬ, ದೇವ್ರ ಬಂದ ಹನುಮಾನ್. ಇವ್ನು ಯಾವತ್ತೂ ನಾನು ಗಣಪತಿ ಯಾವೊಂದು ಹೋಗಿಲ್ಲ ಗೈಸ್. ಇವ್ನು ಚಾಮುಂಡೇಶ್ವರಿನೇ ಇಷ್ಟ. ಇಲ್ಲ ಗೈಸ್ ಗಣಪತಿ ಗೈಸ್. ಗೈಸ್ ನಾನ್ ಡೈಲಿ ನಮ್ಮ ಸ್ಕೂಲು ಗೈಸ್ ನಾನು ನಮ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ಹೋಗ್ಬೇಕೆ ಟಿವಿಲಿ ಯಾವ ಚಾನಲ್ ಇಷ್ಟ? ಚಾನಲ್ ಏನಾದ್ರು ಸೋನಿಕ್ ನಿಕ್ಲೋಡಿಯಂ ಅನ್ಬೇಕಲ್ಲ. ಇಲ್ಲ ಗೈಸ್ ಫಿಲಂ ನೋಡುತ್ತದೆ. ಫಿಲಂ ನೋಡೋದ್ರಲ್ಲಿ ಅಂದ್ರೆ ಓವರ್ ಆಲ್ ಸ್ಪೋರ್ಟ್ಸ್ ಚಾನಲ್ ಯಾವಲ್ವಾ? ಸ್ಪೋರ್ಟ್ಸ್ ಇಲ್ಲ, ಬರೀ ಸಿನಿಮಾಸ್. ಇದು ನೆಕ್ಸ್ಟ್ ಸ್ಟಾರ್ ಸುವರ್ಣ ಪ್ಲಸ್ ಗೈಸ್ ಇಬ್ರು ತಪ್ಪು. ಪಿಕ್ಚರ್ ಯಾವ ಧಾರಾವಾಹಿ ಇಷ್ಟ ಗೈಸ್? ಇವ್ನು ಇವಾಗ ಆನ್ಸರ್ ಹೇಳ್ಕೊಟ್ಬಿಟ್ಟು ನಮ್ಮ ಮಕ್ಕಳಿಗೆ ನಿಮ್ಗೊಂದು ಆಸೆ ಯಾಕೆ ಗೊತ್ತಾ, ನಾನು ಒಂದ್ ದಿವ್ಸ ಕುತ್ಕೊಂಡು ಟಿವಿ ಮುಂದೆ ಬರೆಯಲೇ ನಾನ್ ನಿಜ ಹೇಳ್ಬಿಡ್ತೀನಿ. ಅವ್ನು ನನ್ಗೆ ಹೇಳ್ಕೊಟ್ಟ ನಿನ್ಗೊಂದು ಆಸೆ ಇರುತ್ತೆ, ಆಸೆ ಅಂತ. ನಾನ್ ನಿಜ ಗೈಸ್ ನಾನು ಒಂದ್ ದಿವ್ಸ ಕುತ್ಕೊಂಡು ಯಾವ ಚಾನಲ್ ಮುಂದೆ ನಮ್ಮ ಅಮ್ಮ ಎಲ್ಲ ನಮ್ಮ ಇಡೀ ಫ್ಯಾಮಿಲಿ ಕೇಳಿ ನಾನು ಒಂದ್ ಧಾರಾವಾಹಿ ನೋಡಿಲ್ಲ. ನಾನು ನಮ್ಮ ಅಮ್ಮನೂ ನೋಡಲ್ಲ, ನಾನು ನೋಡಲ್ಲ ಗೈಸ್. ಗೈಸ್ ಅವ್ರ ಅಮ್ಮ ಫೇಸ್ಬುಕ್ ಅಲ್ಲ ಯಾರೋ ಬೇರೊಚ್ಕೊ ಬರ್ತಾರ ನೋಡ್ಕೊಂಡು ಆಗೋಗುತ್ತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಿಜ ನಂಗೆ ಗೊತ್ತಾಗಲ್ಲ, ಯಾಕಂದ್ರೆ ನಾನು ಸೀರಿಯಲ್ಲೇ ನೋಡಲ್ಲ, ಆದ್ರೂ ಬರಿತೀನಿ. ಒಂದ್ ಗೊತ್ತು ನಂಗೆ ಗೈಸ್ ಇಬ್ರದು ಯಾಕೆ ಗೊತ್ತಂದ್ರೆ ನಮ್ ಮಿಸ್ಟರ್ ವೆಂಕಟೇಶ್ ನೋಡ್ತಾರೆ ಇದನ್ನ. ಮಿಸ್ಟರ್ ವೆಂಕಟೇಶ್ ಎಲ್ಲ ನೋಡ್ತಾರೆ. ಗೈಸ್ ಇಬ್ರದು ಕರೆಕ್ಟ್. ಇಲ್ಲ ಅತ್ತೆ ಮನೆಗೆ ಹೋದ, ಅಲ್ಲ ಗುಂಡಾಡಿ ಪಾರ್ಕಡಿ ಗುಂಡಾಡಿ ಗುಂಡ ಸೆತೋಮಿ ಮನೆಗೆ ಹೋದ, 10 ಜಾಮೂರ್ತಿಯಿಂದ ಇನ್ನು ಬೇಕು ಅಂದ, ಸೆತೋಮಿಲ್ಲ ಅಂತ ಅನ್ಕೊಂಡು ಮಲ್ಕೊಂಡ. ಎದೆ ಗಟ್ಟಿ ಐತೆ ಅಂತ ನನ್ನ ಟಚ್ ಮಾಡಕ್ ಬರ್ಬೇಡ. ಕೃಷ್ಣ ನೋಡ್ ಹುಡುಗರು ಎಷ್ಟ್ ಜನ ಅವ್ರೆ ಅಂತ ಚೆಕ್ ಮಾಡಕ್ ಬರ್ಬೇಡ. ಒಡೆ ಏಟ್ಗೆ ಸೇಕ್ ಆಗೋಯ್ತೀಯ. ಏನಾಗೋಯ್ತಿ ಹೇಳೋ? ಸೇಕ್ ಆಗೋಯ್ತೀಯ. ಇದು ಲಾಸ್ಟ್ ಕ್ವಶನ್ ಆಗಿದೆ. ನನ್ ಕ್ವಶನ್ ಲಾಸ್ಟ್ ಕ್ವಶನ್. ನಾನು ಯಾವ ದಿನ ಹುಟ್ಟೆ ಗೊತ್ತು ಗೈಸ್. ನಾನು ಅವನು ಡೇಟ್ ಆಫ್ ಬರ್ತ್ ಅಲ್ಲ, ಡೇ ಗೊಂಬೆ ಹುಟ್ಟಿದ್ದು
ನೀ ಬರೀ ಏ ಗುಂಡಾ ಸ್ಕೂಲಿಗೆ ಕಳಿಸ್ಲಾ? ಗೈಸ್ ಇಬ್ರದು ಕರೆಕ್ಟ್ ಗೈಸ್. ಏ ಗೈಸ್ ಈಗ ಈಚ್ ಆಗಿದೆ, ಏನು ಮಾಡಕ್ಕಾಗಲ್ಲ. ತಿರ್ಗಾ ನೆಕ್ಸ್ಟ್ ಕ್ವಶನ್ ಗೈಸ್. ಥ್ಯಾಂಕ್ ಯು ಗೈಸ್. ಏನಂದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗಿದೆ. ಇಬ್ರು ಈಚ್ ಪಾಯಿಂಟ್ ತಗೊಂಡಿದೀವಿ. ಸೊ ಇಬ್ರು ನಮ್ಮ ತಮ್ಮನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಬೈ ಬೈ.